ನಮಸ್ಕಾರ ಬಂದವರೇ. ಬ್ರಿಟಿಷರು ಭೂಮಿಯನ್ನು ಅಳತೆ ಮಾಡತಕ್ಕಂಥ ಉದ್ದೇಶ ಕಂದಾಯ ವಸೂಲಿ. ಯಾಕೆ ಅಂತಂದರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣದ ಅವಶ್ಯಕತೆ ಇತ್ತು. ಈಗ ನಾವು ದರಖಾಸ್ತು ಕೊಡಿ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ ಕಂದಾಯನ ನಿರ್ಧಾರ ಮಾಡಲಿಕ್ಕೆ. ಈಗಿನಂತೆ ಹಿಂದಿನ ಕಾಲದಲ್ಲಿ ಯಾವುದೇ ಟೆಸ್ಟಿಂಗ್ ಲ್ಯಾಬ್ಗಳಾಗಿರಲಿಲ್ಲ, ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ. ಇದರಿಂದ ಸಾಯಿಲ್ ಟೆಸ್ಟಿಂಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾದರೆ ಅವರು ಹೇಗೆ ಮಾಡ್ತಾಯಿದ್ರು? ಅವರು ನೆಲಪ್ರತಿ ಅಂತ ಮಾಡ್ತಾಯಿದ್ರು. ಅಂದರೆ ಸಾಯಿಲ್ ಕ್ಲಾಸಿಫಿಕೇಶನ್ ಯಾವ ರೀತಿ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ನೆಲಪ್ರತಿ ಅಂದರೆ ಏನು? ವ್ಯವಸಾಯದ ಅನುಕೂಲತೆ ದೃಷ್ಟಿಯಿಂದ ಭೂಮಿಯಲ್ಲಿರುವ ಮಣ್ಣಿನ ಗುಣ ದೋಷಗಳನ್ನು ವಿಂಗಡಿಸಿ ಅದರ ಉತ್ಪಾದನಾ ಯೋಗ್ಯತೆ ಕಂಡುಹಿಡಿದು ಕಂದಾಯ ನಿರ್ಧರಿಸಲು ನೆಲಪ್ರತಿ ಮಾಡ್ತಾ ಇದ್ರು. ಇದನ್ನೇ ನೆಲಪ್ರತಿ ಅಂತಾರೆ. ಸೊ ಭೂಮಿಯನ್ನ ಅದರ ಮಳೆ ಮತ್ತು ನೀರಾವರಿ ಅನುಕೂಲಕ್ಕೆ ತಕ್ಕಂತೆ ಕುಷ್ಕಿ, ತರಿ, ಬಾಗಾಯಿತು ಮತ್ತು ಪ್ಲಾಂಟೇಶನ್ ಆಗಿ 4 ಭಾಗಗಳು ಮಾಡಿದ್ರು. ಹಾಗೂ ಮಣ್ಣಿನ ಬಣ್ಣಕ್ಕೆ ಅನುಗುಣವಾಗಿ ಕೆಂಪು, ಕಪ್ಪು ಮತ್ತು ಬೂದು ಬಣ್ಣವಾಗಿ 3 ಭಾಗಗಳನ್ನಾಗಿ ಮಾಡಿದ್ದಾರೆ. ಸೊ ಮಣ್ಣಲ್ಲೂ ಸಹ 9 ದೋಷಗಳನ್ನ ಅವರು ಗುರುತಿಸ್ಕೊಂಡಿದ್ರು. ಮೊದಲನೇದಾಗಿ ಸುಣ್ಣದಕಲ್ಲು, 2ನೇದು ಗೊರ್ಚು, 3ನೇದು ಇಳಿಜಾರು, 4 ಹೊಸುಬು, 5 ಕೊರಕಲು, 6 ಜಾಲ ಚೌಗು, 7 ಸಣ್ಣ ಮರಳು, 8 ಕರಲು, 9 ಚೌಡು. ಈ ರೀತಿ 9 ದೋಷಗಳನ್ನ ಗುರುತಿಸಿತು. ಈಗ ಯಾವುದೇ ಒಂದು ಜಮೀನನ್ನ ನೆಲಪ್ರತಿ ಮಾಡಬೇಕು ಅಂತಂದ್ರೆ ಅದನ್ನ ಕಾಸ್ಟಿಗಳಾಗಿ ವಿಂಗಡಿಸ್ತಾ ಇದ್ರು. ಅಂದ್ರೆ ಬ್ಲಾಕ್ ಆಗಿ ವಿಂಗಡಿಸ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾಸಿಫಿಕೇಶನ್ ರಾಡ್ನ ಯೂಸ್ ಮಾಡ್ತಾ ಇದ್ರು. ಇದು ಒಂದು ಕ್ಲಾಸಿಫಿಕೇಶನ್ ರಾಡ್ನ ಚಿತ್ರ. ಇದರಲ್ಲಿ 7 ಭಾಗಗಳನ್ನಾಗಿ ಮಾಡಿದ್ದಾರೆ. ಒಂದೊಂದು ಭಾಗವು 4.5 ಇಂಚ್ ಇದೆ. ಸೊ ಈ ರೀತಿಯ ರಾಡನ್ನ ಅವ್ರು ಬಳಸ್ತಾ ಇದ್ರು. ಮೊದಲಿಗೆ ಕಬ್ಬಿಣದ ಸಲಕೆಯಿಂದ ಭೂಮಿಯನ್ನ ಅಗಿತಾ ಇದ್ರು. ಆ ಮಣ್ಣಿನ ಪದರ ಎಲ್ಲಿ ಚೇಂಜ್ ಆಗುತ್ತೋ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅದರ ಆಳವನ್ನ ಗುರುತಿಸ್ಕೊಂತ ಇದ್ರು. ಇಲ್ಲಿ ನಂತರ ಮಣ್ಣಿನ ದೋಷ ಅಂದ್ರೆ ಅದು ಸುಟ್ಕಲ್ಲಿದೆಯೋ, ಗೊರ್ಚಿದೆಯೋ, ಕೊರಕಲಿದೆಯೋ, ಕರಲಿದೆಯೋ ಅನ್ನೋದನ್ನ ಇಲ್ಲಿ ಗುರುತು ಮಾಡ್ತಾ ಇದ್ರು. ನಂತರ ಮಣ್ಣಿನ ದರ್ಜೆ, ಅದು ಕೆಂಪು ಮಣ್ಣು, ಬೂದಿ ಮಣ್ಣು, ಅದು ಕಪ್ಪು ಮಣ್ಣು ಅನ್ನೋದನ್ನ ಗುರುತು ಮಾಡ್ತಾ ಇದ್ರು. ಇದೆಲ್ಲ ಮಾಡಿದ್ದಾದ್ಮೇಲೆ ಅದು ಅವರ ಹತ್ರ ಒಂದು ಕೋಷ್ಟಕ ರೆಡಿ ಇತ್ತು. ಅಂದ್ರೆ ರೆಡಿ ಟೇಬಲ್ ಇತ್ತು. ಅದರ ಮೂಲಕ ಈ ಪ್ರತಿ ಕಂಡಿಡ್ತಾ ಇದ್ದ ಮೂಲಕ ಇಷ್ಟು ಪ್ರತಿಗೆ ಇಷ್ಟು ಕಂದಾಯ ಅಂತ ನಿರ್ಧರಿಸ್ತಾ ಇತ್ತು. ಈಗ ಮಣ್ಣಿಗೆ ಚಿನ್ನದ ಬೆಲೆ ಬಂದಿದೆ, ಆದರೂ ಸಹ ಕಂದಾಯ ಮಾತ್ರ ಅಷ್ಟೇ ಇದೆ. ಹಿಂದೆ ಕಂದಾಯದ ಮೂಲಕನೇ ಸರ್ಕಾರ ನಡೀತಾ ಇದ್ವು, ಅಭಿವೃದ್ಧಿ ಕಾರ್ಯಗಳನ್ನ ನಡೀತಾ ಇದ್ವು. ಈಗ ಕಂದಾಯನ ಕೇಳೋರೇ ಇಲ್ಲದಂತಾಗಿದೆ. ಇದೊಂದು ವಿಪರ್ಯಾಸ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.